ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಗೋಬಿ ಡ್ರೈ ಮಾಡೋದು ಹೆಂಗೆ ಅಂತೇಳಿ ನೋಡುವ. ಇಲ್ಲ ಇದಕ್ಕೆ ಗೋಬಿ ಪಕೋಡ ಅಂತೇಳಿ ಕೂಡ ಕರಿಬೋದು. ಇದು ಮತ್ತೆ ಕ್ರಿಸ್ಪಿಯಾಗಿರ್ತದೆ. ಮಧ್ಯಾಹ್ನ ಚಹಾ ಕುಡೋ ಟೈಮ್ಗೂ ಕೂಡ ಮಾಡ್ಬೋದು, ಇಲ್ಲ ಊಟ ಟೈಮ್ಗೆ ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೊಳ್ಬೋದು. ಅಷ್ಟು ಒಳ್ಳೆಯಾಗಿರ್ತದೆ ಮತ್ತು ಅಷ್ಟೇ ರುಚಿ, ಟೇಸ್ಟ್ ಒಳ್ಳೆ. ಹೆಂಗೆ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ಒಂದು ಫ್ಲವರನ್ನು ತಗೊಂಡು ಅದನ್ನೆಲ್ಲ ಬಿಡಿಸ್ಕೊಳ್ಬೇಕು, ಒಂದೊಂದೇ ಹೂವನ್ನ. ಅದನ್ನು ಅರ್ಧ ಅರ್ಧ ಕಟ್ ಮಾಡ್ಕೊಂಡ್ರೆ ಆಯ್ತು. ರಾಶಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಡಿ. ಒಂದು ಹೂವನ್ನು ಸರಿ ಎರಡೆರಡು ಭಾಗಾಗಿ ಮಾಡ್ಕೊಂಡ್ರೆ ಸಾಕು, ಈ ಥರ. ಆಮೇಲೆ ಇದನ್ನು ಕಡಿಮೆ ಅಂದ್ರೆ ಒಂದು 3/4 ಗಂಟೆ ಉಪ್ಪು ನೀರಲ್ಲಿ ನೆನೆಸಿಡ್ಬೇಕು. ಸ್ವಲ್ಪ ಬಿಸಿನೀರಾದರೂ ಅಡ್ಡಿಲ್ಲ, ಇಲ್ಲ ತಣ್ಣೀರಲ್ಲಿ ಹಾಕಿಟ್ರೂ ಅಡ್ಡಿಲ್ಲ. ಬಿಸಿನೀರಲ್ಲಿ ಅಥವಾ ತಣ್ಣೀರಲ್ಲಿ ಉಪ್ಪು ಹಾಕಿ ನೆನೆಸಿಡ್ಬೇಕು. ಆಮೇಲೆ ಒಂದು 5-6 ಸಲ ತೊಳೆದು ನೋಡಿ, ಈಗ ತೊಳೆದಿಟ್ಕೊಳ್ಳೋಣ ನಾನು. ಆಮೇಲೆ ಫಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಕಲಿಸ್ಕೊಳ್ಬೇಕು. ಉಪ್ಪು ಎಲ್ಲದಕ್ಕೂ ಹಿಡಿಬೇಕು, ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಕಲಸಿ. ಆಮೇಲೆ ಇದಕ್ಕೆ ನಿಮಗೆ ಎಷ್ಟು ಖಾರ ಹುಡಿ ಇಷ್ಟನ ಅಷ್ಟು. ನಾ ಇಲ್ಲಿ 1.5 ಸ್ಪೂನ್ ಹಾಕನೆ. ನಿಮಗೆ ಖಾರ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಹಾಕೊಳ್ಳಿ. ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಬೇಕು. ಖಾರ ಎಲ್ಲದಕ್ಕೂ ಹಿಡಿಬೇಕು ಅಷ್ಟು ಇದಕ್ಕೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬೇಕು. ಇದಕ್ಕೆ ಮತ್ತೆ ಜಾಸ್ತಿ ಐಟಮ್ ಬೇಕಂತೇಳಿಲ್ಲ, ಒಂದು 2-3 ವಸ್ತು ಇದ್ರೆ ಸಾಕು. ಆರಾಮ್ ನಾವು ಗೋಬಿ ಡ್ರೈ ಮಾಡ್ಕೊಳ್ಳೋಕೆ ಅಷ್ಟು. ಮತ್ತು ರುಚಿ ಅಂದ್ರೆ ರುಚಿಯೇ ಇದು ನೋಡಿ. ಸುಮಾರು ಹೊತ್ತಿಗೆ ಮಿಕ್ಸ್ ಮಾಡಿದ ನಂತರ ಇವಾಗ ಕಡಲೆ ಹಿಟ್ಟು ಇಲ್ಲಿ ನಾನೊಂದು 4 ಸ್ಪೂನ್ ಆಗೋಷ್ಟು ಹಾಕೋಣನೆ. ಅಂದರೆ ಕಡಲೆ ಹಿಟ್ಟು ಅಷ್ಟೇ ಅಂತ ಹೇಳಿಲ್ಲ, ನೀವು ಕಲಿಸ್ತೆ ಹೋದಂಗೆ ಅದು ಗೊತ್ತಾಗ್ತದೆ. ಇದಕ್ಕೆ ಒಂದು 4-5 ಸ್ಪೂನ್ ಹಾಕೋಣ ನಾನು. ನೋಡಿ, ಇಷ್ಟೇ ಕಡಲೆ ಹಿಟ್ಟು ಹಾಕಿದ್ರೆ ಸಾಕು. ಜಾಸ್ತಿ ಕಡಲೆ ಹಿಟ್ಟು ನೀರು ಮಾತ್ರ ಹಾಕಲೇಬೇಡಿ ಯಾವುದೇ ಕಾರಣಕ್ಕೂ, ಅದೇ ನೀರು ಬಿಟ್ಕೊಳ್ತದೆ ಉಪ್ಪಯ್ಯ. ಆಮೇಲೆ ಒಂದು ಬಂಡಿಲಿ ಎಣ್ಣೆ ಹಾಕಿ ಕಾಯೋಕೆ ಇಡಬೇಕು. ಎಣ್ಣೆ ಕಾದ ನಂತರ ಒಂದೊಂದೇ ಗೋಬಿ ಬಿಟ್ಟರೆ ಇದು ಸಪ್ರೇಟಾಗಿ. ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರೀರಿ. ಯಾವತ್ತೂ ಜಾಸ್ತಿ ಫ್ಲೇಮಲ್ಲಿ ಇಡೋಕೆ ಹೋಗಬೇಡಿ, ಲೋ ಫ್ಲೇಮಲ್ಲೂ ಇಡಬೇಡಿ. ಲೋ ಫ್ಲೇಮಲ್ಲಿ ಇಟ್ಟರೆ ಎಣ್ಣೆ ಕುಡಿದು ಬಿಡ್ತದೆ ಅದು ಗೋಬಿ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರೀರಿ. ಮತ್ತು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ. ಮತ್ತು ಕಮೆಂಟ್ ಮಾಡಿ ನಿಮಗೆ ಏನು ಅನ್ನಿಸ್ತು, ನೀವು ಯಾವ ಥರ ಟ್ರೈ ಮಾಡಿದ್ರಿ ಅಂತೇಳಿ ಕೂಡ ಕಮೆಂಟ್ ಮಾಡಿ. ನೋಡಿ, ಮತ್ತು ಲೋ ಫ್ಲೇಮಲ್ಲಿ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಕರೀರಿ. ಮತ್ತು ಕ್ರಿಸ್ಪಿನೂ ಆಗ್ತದೆ ಇದು. ನೀವು ಮತ್ತು ಅಕ್ಕಿ ಹಿಟ್ಟು ಕ್ರಿಸ್ಪಿ ಆಗಬೇಕು ಅನ್ನೋ ಸಲುವಾಗಿ ಅಕ್ಕಿ ಹಿಟ್ಟು ಹಾಕೋದು ಕೂಡ ಬೇಡ. ಖಾಲಿ ಕಡಲೆ ಹಿಟ್ಟಲ್ಲೇ ಕ್ರಿಸ್ಪಿ ಅಂದ್ರೆ ಕ್ರಿಸ್ಪಿ ಆಗ್ತದೆ. ನೋಡಿ, ಕಲರ್ ಚೇಂಜ್ ಆಯಿತು ಅದು. ಮತ್ತು ನಾವು ಹೀಗೆ ತಿರುಗಿಸ್ತಾ ಇದ್ದಾಗ ಅದು ಶಬ್ದ ಕೂಡ ಚೇಂಜ್ ಆಗ್ತದೆ. ಆವಾಗ ಇದು ಕರೀತು ಅಂತೇಳಿ ಅರ್ಥ. ಮತ್ತು ಎಣ್ಣೆನೂ ಜಾಸ್ತಿ ಇದಾಗೋದಿಲ್ಲ ನೋಡಿ, ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ ಇದು. ಇನ್ನೊಂದು ಸ್ವಲ್ಪ ಹೊತ್ತು ಆಯಿತು. ಇವಾಗ ಎಲ್ಲ ನೋಡಿ, ಅದು ಕಲರ್ ಚೇಂಜ್ ಆಯಿತು ನೋಡಿ. ಇಷ್ಟಾದರೂ ಸಾಕು. ಕ್ರಿಸ್ಪಿನೂ ಆಗದೆ, ಮತ್ತು ಪರಿಮಳ ಅಂತೂ ಫುಲ್ ಗಮ್ ಅಂತದೆ. ಈಗಲೇ ತಿನ್ಬಿಡುವ ಅನ್ನುವಷ್ಟು ಪರಿಮಳ ಬರ್ತದೆ. ಮತ್ತು ಟೇಸ್ಟ್ ಕೂಡ ರುಚಿಯಾಗಿರ್ತದೆ. ಸ್ವಲ್ಪ ಖಾರ ಸ್ವೀಟಾಗಿ ಒಳ್ಳೆ ಅಂದರೆ ಒಳ್ಳೆ ಆಗ್ತದೆ. ಪ್ರತಿಯೊಬ್ಬರು ಕೂಡ ಒಂದು ಸಲ ಆದರೂ ಟ್ರೈ ಮಾಡಿ ಇದನ್ನು. ತುಂಬ ಅಂದರೆ ತುಂಬ ರುಚಿಯಾದ ಗೋಬಿ ಪಕೋಡ ಏನು ಬೇಕಾದರೂ ಹೇಳ್ಬೋದು. ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ. ಪ್ರತಿಯೊಬ್ಬರು ಒಂದು ಸಲ ಆದರೂ ಟ್ರೈ ಮಾಡಿ. ಸಖತ್ ಟೇಸ್ಟಿ ಮತ್ತು ಹೊಸ ಟೈಪ್ ಇದು. ಥ್ಯಾಂಕ್ ಯು.